ಸೊ ಇಂಡಸ್ಟ್ರಿನಲ್ಲಿ ವೆರಿ ಗುಡ್ ಪ್ರಾಡಕ್ಟ್ ಅಂತ ಅನ್ನಿಸ್ಕೊಳ್ಳೋಕ್ಕೆ ಇವತ್ತಿಗೆ ಒಂದು ಹೀರೋಗೆ ಏನೇನೆಲ್ಲ ಬೇಕಾಗಿರೋ ಎಲ್ಲ ಬೇಕು ಮೇಡಮ್, ಒಂದಂತ ಇಲ್ಲ. ಎವ್ರಿಥಿಂಗ್ ಮ್ಯಾಟರ್ಸ್ ಫ್ರಮ್ ಡಿಸಿಪ್ಲಿನ್, ಪರ್ಸ್ನಾಲಿಟಿ ಯು ಬಿಲ್ಡ್, ಯೋರ್ ಹಂಬಲ್ನೆಸ್. ಯು ಹ್ಯಾವ್ ಟು ಆಲ್ವೇಸ್ ಬಿ ಅಪ್ಡೇಟೆಡ್ ವಾಟ್ಸ್ ಹ್ಯಾಪನಿಂಗ್, ವಾಟ್ ಇಸ್ ದ ನ್ಯೂ ಟೆಕ್. ಪರ್ಫಾರ್ಮೆನ್ಸ್ ಆಸ್ ಅನ್ ಆ್ಯಕ್ಟರ್ ಯು ಹ್ಯಾವ್ ಟು ಗ್ರೋ ಸೋ ಮಚ್, ಯು ಹ್ಯಾವ್ ಟು ಲುಕ್ ಎಟ್ ಸೋ ಮೆನಿ ಅದರ್ ಆರ್ಟಿಸ್ಟ್ಸ್. ಅವ್ರು ಹೆಂಗೆ ಮಾಡ್ತಿದ್ದಾರೆ, ವಾಟ್ ಇಸ್ ಸಟಲ್ಟಿ ಆಫ್ ಆ್ಯಕ್ಟಿಂಗ್, ವಾಟ್ ಇಸ್ ಮೆಥಡ್ ಆ್ಯಕ್ಟಿಂಗ್, ತುಂಬ ಕಲಿಯೋದಿರುತ್ತೆ. ಒನ್ ರೋಲ್ ಯು ವಿಶ್ ಯು ಹ್ಯಾಡ್ ಡನ್. ನನ್ನ ಮೈಂಡಲ್ಲಿ ಒಂದು ರೋಲ್ ನಾನು ಮಾಡಬೇಕು ಅನ್ನೋದು ನಾನು ಕ್ಯಾರೆಕ್ಟ್ರು. ಅದು ಯಾವಾಗ ಚಿಕ್ಕಪ್ಪಂದು ನಾನು ಅನ್ನೋದಿದೆಯಲ್ಲ, ದಟ್ ಈಗೋ ಕ್ಯಾರೆಕ್ಟರ್, ಏನೋ ಐ ವಾಂಟ್ ಟು ಡೂ ವಾಟ್ ಎವರ್ ದ ಫಕ್ ಐ ವಾಂಟ್, ಆ ಥರ ಅದೊಂದು. ನಾನೇನ್ರ PM ಆದ್ರೆ ಅಪ್ಪನಾಸಿ ಮಗನಿಗೆ ಹೋಗೋದನ್ನ ಪ್ಲಾನ್ ಮಾಡ್ಬೋದು. ರೂಮಲ್ಲಿರೋ ಗೋಡೆಗಳಿಗೆ ಮಂಚಿಗಳಿಗೆ ನೋಡೋ ಕಣ್ಣಿದ್ದು ಮಾತಾಡೋ ಬಾಯಿ ಬಿಡಿದ್ರೆ ದಿನಕ್ಕೊಂದೊಂದು ವರ್ಲ್ಡ್ ವಾರ್ ಆಗ್ಬಿಡೋದು ಈ ಪ್ರಪಂಚ. ಇನ್ನೊಂದು ರೀಸೆಂಟ್ಲಿ ಐ ಥಿಂಕ್ ಐ ಸಾ ಮೈ ಸೆಲ್ಫ್ ಇನ್ ಸಯಾರ. ಆ ಸಿನಿಮಾ ಐ ವಾಂಟ್ ಟು ಡೂ ಸಮಥಿಂಗ್ ಲೈಕ್ ದಟ್. ಗೈಸ್ ರೋಲ್, ಹೀರೋಸ್ ರೋಲ್. ಯಾ, ಹೀರೋಸ್ ರೋಲ್. ನಾನು ತುಂಬ ಜನ ಬೇರೆ ನಂಗೆ ಫೋನ್ ಮಾಡಿ ಹೇಳಿದ್ರು, ಸರ್ ನೀವು ಈ ಥರದೊಂದು ಮಾಡಿರೋ ಚೆನ್ನಾಗಿರೋದು ಸರ್ ಕನ್ನಡಕ್ಕೆ ಅಂತ. ಅದೊಂದು ಅನ್ನಿಸ್ತು, ಇಲ್ಲ ಆ ಥರದೊಂದು ಬ್ಯೂಟಿಫುಲ್ ಒಂದು ಲವ್ ಸ್ಟೋರಿ ಮಾಡಬೇಕು ಆ ಥರದೊಂದು ಅಂತ. ಲೆಗಸಿ ಎಲ್ಲೋ ಒಂದು ಕಡೆ ಹತ್ತಕ್ಕೆ ಏಣಿಯನ್ನು ಕೊಡುತ್ತೆ. ಏಣಿ ಕೊಟ್ಟರು ಹತ್ತಬೇಕಾಗಿರೋದು ನಾವೇ ತಾನೇ. ಈ ಥರ ಯಾಕೆ ಇವತ್ತಿನ ಜಾಸ್ಟ್ ಕ್ಯೂರಿಯಸ್ ಶುರು ಆಗ್ತಾ ಇದೆ ಅಂತಂದರೆ, ಅಫ್ಕೋರ್ಸ್ ಇಟ್ ಈಸ್ ಆರ್ ಡಿಯರ್ ನಿರಂಜನ್. ನಂಗೆ ಗೊತ್ತಿಲ್ಲ ಇಷ್ಟುದ್ದ ಇಂಟ್ರಡಕ್ಷನ್ ಎಲ್ಲ ಕೊಡೋಕ್ಕೆ ನಂಗೆ ಆಗಲ್ಲ. ಬಿಕಾಸ್ ವೆನ್ ಐ ಲುಕ್ ಅಟ್ ಯು, ಐ ಆಲ್ವೇಸ್ ಸಿ ದ್ಯಾಟ್ ಹಂಬಲ್ ಆ್ಯಂಡ್ ಐ ಥಿಂಕ್ ಪಾರ್ಟೀಸಲ್ಲೇ ನಾನು ಉಪ್ಪಿ ಸರ್ ಮನೆಗೆ ಬಂದಾಗ ಅಲ್ಲಿಂದ ನೋಡ್ಕೊಂಡು ಬಂದಿದ್ದೀನಿ. ಬಟ್ ಟುಡೇ ದೋ ಯು ಅದೇ ಒಂದು ಕಥೆ ಇದೆ. ಒಂದು ರಾಜ ನಡ್ಕೊಂಡು ಬರ್ತಾ ಇದ್ದಾಗ, ಯುವರಾಜ ನಡ್ಕೊಂಡು ಬರ್ತಾ ಇದ್ದಾಗ ಎಲ್ಲರೂ ಓ ರಾಜ ಅಂತಾರೇ ಇವ್ರೇನಾರು ಮಾಡ್ತಾರಾ ಅಂತ ನೋಡ್ತಾ ಇರ್ತಾರಂತೆ. ಹೀಗೆ ನೋಡಿ ಕೊನೆಗೆ ಒಂದು ದಿನ ಯುವರಾಜ ಹೇಳ್ತಾನಂತೆ, ಒಂದು ಕ್ಯಾಂಡಲ್ ಹಚ್ಚಿಬಿಟ್ಟು, ನಾನು ಈ ಕ್ಯಾಂಡಲ್ ಹಚ್ಚಿ ಬೆಳಕಲ್ಲಿ ಇಡೀ ಆಸ್ಥಾನ ಅಥವಾ ಇಡೀ ಪ್ಯಾಲೇಸನ್ನು ನಾನು ಬೆಳಗಿಸ್ದೇ ಇದ್ರೂ ನನ್ನ ಬೆಳಕನ್ನು ನಾನು ಕಂಡುಕೊಂಡು ನನ್ನ ದಾರಿನ ನಾನು ಹುಡ್ಕೋತೀನಿ ಅಂತ. ಬಹುಶಃ ಅದು ನಿಮ್ಮ ಕೇಸಿಗೆ ಅದು ಯಾಕೆ ಸೂಕ್ತ ಅನ್ಸುತ್ತೆ ಅಂದರೆ, ಅಫ್ಕೋರ್ಸ್ ಇವನ್ ಐ ಡೋಂಟ್ ವಾಂಟ್ ಟು ಸೌಂಡ್ ಸ್ಟೀರಿಯೋಟಿಪಿಕಲ್ ಬೈ ಕಾಲಿಂಗ್ ಯು ಉಪ್ಪಿ ಸರ್ದು ನೆವ್ಯೂ ಅಂತ. ಬಟ್ ಇಷ್ಟನೋ ಕಷ್ಟನೋ ಎಲ್ಲೋ ಒಂದು ಕಡೆ ಅದು ನಿಮ್ಮ ನೆರಳಾಗಿ ಕೆಲವು ಸತಿ ಅಥವಾ ನಿಮ್ಮ ಮುಂದೆನೇ ಕೆಲವು ಸತಿ ಬಂದಿರುತ್ತೆ. ಬಟ್ ಹಿಯರ್ ಟುಡೇ ಆನ್ ಜಾಸ್ಟ್ ಕ್ಯೂರಿಯಸ್ ಐ ವಾಂಟ್ ಟು ಸಿ, ಆ್ಯಂಡ್ ನಮ್ಮ ಆಡಿಯನ್ಸ್ ವಿ ಆರ್ ಆಲ್ ಈಗರ್ ಟು ಸಿ ನಿರಂಜನ್ ಆ್ಯಂಡ್ ಹೌ ನಿರಂಜನ್ ಇಸ್ ಲುಕಿಂಗ್ ಅಟ್ ಹಿಸ್ ಲೈಫ್ ಕಮಿಂಗ್ ಫ್ರಮ್ ಅ ಲೆಗಸಿ ಆ್ಯಂಡ್ ಅ ಫಿಲ್ಮ್ ಫ್ಯಾಮಿಲಿ. ಸೊ ಫಸ್ಟ್ಲಿ ನಿರಂಜನ್, ವೆಲ್ಕಮ್ ಟು ಜಾಸ್ಟ್ ಕ್ಯೂರಿಯಸ್. ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ದ್ಯಾಟ್ಸ್ ಒನ್ ಥಿಂಗ್ ಐ ಹ್ಯಾವ್ ನೋಟಿಸ್ಡ್ ಅಬೌಟ್ ಯು. ದೇರ್ ಈಸ್ ಆಲ್ವೇಸ್ ಒನ್ ಸ್ಮೈಲ್, ಒಂದು ಕಾನ್ಫಿಡೆನ್ಸ್. ನಾನು ಚೆನ್ನಾಗಿದ್ದೀನಿ, ನೀವು ಫಸ್ಟಿಂದಲೂ ಹೀಗೇನಾ? ಇಲ್ಲ, ಕಾನ್ಫಿಡೆನ್ಸ್ ಇರಲೇಬೇಕು. ಬಟ್ ಐ ಆಮ್ ಅ ಪರ್ಸನ್ ಹೂ ಇಸ್ ಮೋರ್ ಕಾಮ್ ಆ್ಯಂಡ್ ಪೀಸ್ ವಿತ್ ಮೈ ಸೆಲ್ಫ್. ಸೊ ಅಲ್ಲಿಂದ ನನಗೆ ಜಾಸ್ತಿ ಕ್ಲಾರಿಟಿ ಸಿಗುತ್ತೆ ಲೈಫಲ್ಲಿ ಅಂತ ಅನ್ಸುತ್ತೆ ಅಷ್ಟೆ. ಒಂದು ಇಲ್ಲಿ ಕುತೂಹಲ ಬರುತ್ತೆ. ಕೆಲವು ಸತಿ ಅಖಾಡಕ್ಕೆ ಇಳಿದು ಕಲಿಯೋದು ಬೇರೆ, ಆದರೆ ಅಖಾಡಕ್ಕೆ ಇಳ್ದಿರೋರೇ ಏನೂ ಇಲ್ಲದೆ ಬಂದು ಎಲ್ಲನೂ ಸಾಧಿಸಿ ಇಳ್ದಿರೋರ ಮನೆಯಿಂದ ಬಂದಾಗ ಓ ಇವರು ಏನೇನೆಲ್ಲ ತಯಾರಿ ಮಾಡ್ಕೊಂಡು ಬಂದಿರ್ತಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಬಟ್ ನಾವು ಅಫ್ಕೋರ್ಸ್ ರೆಪ್ರೆಸೆಂಟಿಂಗ್ ಉಪ್ಪಿ ಸರು ಅವರೆಲ್ಲ ಮಾಡಿದ್ದು ಅದನ್ನೆಲ್ಲ ನೀವು ನೋಡ್ತಾ ಇರ್ತೀವಿ. 96 ನೀವು ಹುಟ್ಟಿದ್ದೀರಾ ಅಂದರೆ ಐ ಥಿಂಕ್ ಉಪ್ಪಿ ಸರ್ದು ಪೀಕ್ ಅಂದರೆ ಏ ಸಿನಿಮಾ ಅವೆಲ್ಲ ಬಂದಾಗ ನೀವು ಆವಾಗಷ್ಟೇ ಇನ್ನೂ ಕಂಡುಬಿಟ್ಟಿರ್ತೀರಾ. ಹೆಂಗೆ ಅಂದರೆ ನಿಮ್ಮನ್ನ ನೀವು ಹೆಂಗೆ ಅರ್ಥ ಮಾಡ್ಕೊಂಡ್ರಿ, ಇಂಥ ಮನೆಯಲ್ಲಿ ನಾನು ಇವ್ರು ನಮ್ಮ ಚಿಕ್ಕಪ್ಪ ಬೇಕಾಯ್ತು. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಚಿಕ್ಕಪ್ಪ ಯಾವ ಲೆವೆಲ್ಗಿದ್ರು ಅವಾಗ, ಯಾವ ಪೀಕಲ್ಲಿದ್ರು ಅಂತ. ಬಟ್ ವೆನ್ ಐ ಸ್ಕೂಲಲ್ಲಿ ಐ ಅಂಡರ್ಸ್ಟುಡ್, ಓಕೆ ಅವರು ಪ್ರೀತ್ಸೆ ಟೈಮಲ್ಲಿ H2O ಟೈಮಲ್ಲೆಲ್ಲ ಏನು ಕ್ರೇಜು, ಏನು ಜನ, ಏನಕ್ಕೆ ಇದು ಚಿಕ್ಕಪ್ಪ ಅಂದರೆ ಹಿಂಗೆ ಮಾಡ್ತಾರೆ, ಏನಕ್ಕೆ ವೈಡು ದೇ ಗೋ ಕ್ರೇಜಿ ಅಂತ. ಆಮೇಲೆ ಅರ್ಥ ಆಯಿತು, ದೇ ಆರ್ ಕ್ರೇಜಿ ಫಾರ್ ಹಿಸ್ ಮೈಂಡ್ ಸೆಟ್ ಆ್ಯಂಡ್ ದಟ್ ಕೈಂಡ್ ಆಫ್ ಮೂವೀಸ್ ಇಟ್ ಹ್ಯಾಸ್. ಅದನ್ನ ನೋಡಿ ತುಂಬ ಕಲಿತೆ ನಾನು ಆ್ಯಕ್ಚುಲಿ. ಎಲ್ಲ ಪ್ರತಿ ಸಿನಿಮಾದಲ್ಲೂ ಅವರು ಸಟಲ್ಲಾಗಿ ಏನೋ ಹೇಳಕ್ಕೆ ಹೋಗ್ತಿರ್ತಾರೆ, ಏನು ಹೇಳ್ತಾ ಇದ್ದಾರೆ, ಏನಕ್ಕೆ ಹೇಳ್ತಾ ಇದ್ದಾರೆ ಅನ್ನೋದು ಕಂಡುಹಿಡಿಬೇಕು. ಅದು ತುಂಬ ಇಂಪಾರ್ಟೆಂಟ್ ಅವ್ರ ಸಿನಿಮಾಗಳಲ್ಲಿ. ಸಿನಿಮಾ ಆ್ಯಸ್ ಅ ಸಿನಿಮಾ ನೋಡಿ ಓಕೆ ಎಂಜಾಯ್ ಮಾಡಿ ಎಂಟರ್ಟೈನಿಂಗ್ ಆಗಿ ಒಂದು ಲೈನ್ ಇದಪ್ಪ ಸಿನಿಮಾ ಅರ್ಥ ಮಾಡ್ಕೊಂಡು ಬರೋದು ಬೇರೆ. ಪ್ರತಿಯೊಂದು ಡೈಲಾಗು, ಪ್ರತಿಯೊಂದು ಇನ್ಸ್ಟೆನ್ಸು, ಪ್ರತಿಯೊಂದು ಸೀನು, ಒಂದೊಂದು ಪದ ಅವ್ರು ಏನೇನು ಯೂಸ್ ಮಾಡ್ತಾರಲ್ಲ ಅದ್ರೊಳಗೆ ಏನೋ ಒಂದು ಒಳರ್ತಾ ಇರುತ್ತೆ, ಅದನ್ನು ಕಂಡುಹಿಡಿಬೇಕಷ್ಟೆ. ಇವೆಲ್ಲ ನಿಮ್ಗೆ ಆ ವಯಸ್ಸಿಗೆ ಅರ್ಥ ಆಗ್ತಾಯ್ತಾ? ಅಂದರೆ ಅರ್ಥ ಆಗ್ತಾ ಬಂತು, ಇವಾಗ ಇನ್ನೂ ಜಾಸ್ತಿ ಅರ್ಥ ಆಗ್ತಾ ಇದ್ದಾರೆ ಅವರಷ್ಟೇ. ಪರ್ಸ್ನಲ್ ಲೈಫಲ್ಲೆಲ್ಲ ಆಕ್ಸೆಸ್ ಎಲ್ಲ ಇದ್ದಾಗ ಹೌ ಡು ಯು ಡಿಫ್ರೆನ್ಷಿಯೇಟ್, ಈ ಕಡೆ ಚಿಕ್ಕಪ್ಪ ಅಥವಾ ಈ ಕಡೆ ಈಸ್ ಅನ್ ಯೂನಿವರ್ಸಿಟಿ ಫಾರ್ ಯು, ಬಿಕಾಸ್ ನೀವು ಈಗಾಗಲೇ ಸಿನಿಮಾಗೆ ಬಂದಿರೋದ್ರಿಂದ ಯು ವಾಂಟ್ ಟು ಸ್ಟಡಿ ಹಿಮ್? ಇಲ್ಲ, ಅದೇ ಹಿ ಹ್ಯಾಸ್ 2 ಝೋನ್ಸ್. ಮನೇಲಿದ್ದಾಗ ಒಂಥರ ಚಿಕ್ಕಪ್ಪ ಅವರು, ಸೆಟ್ಟಲ್ಲಿದ್ದಾಗ ಒಂಥರ ಚಿಕ್ಕಪ್ಪ ಅವರು. ಸೊ ಸಿನಿಮಾ ಮಾಡಬೇಕಾದ್ರೆ ಒಂಥರ ಮೂಡಲ್ಲಿರ್ತಾರೆ, ಆ ಫೈಯರೇ ಬೇರೆ.
ಸೊ ವೆನ್ ಹೀ ಈಸ್ ರೈಟಿಂಗ್ ಅ ಸ್ಕ್ರಿಪ್ಟ್ ಆರ್ ವೆನ್ ಈಸ್ ಥಿಂಕಿಂಗ್ ಸಮಥಿಂಗ್ ಒಂದೊಂದು ಝೋನಲ್ಲಿ ಇರ್ತಾರೆ ಅವರು, ಅದನ್ನ ನೋಡೋದು ಒಳ್ಳೆ ಮಜಾ ಇರುತ್ತೆ. ಅಂದ್ರೆ ಬಿಕಾಸ್ ಐ ಹ್ಯಾವ್ ವರ್ಕ್ಡ್ ವಿತ್ ಹಿಮ್ ಆಸ್ ಅನ್ ಅಸೋಸಿಯೇಟ್ ಅಂದಾಗ ಯಾವ ಏನೋ ಒಂದು ಐಡಿಯಾ, ಏನೋ ಒಂದು ಪ್ಲೇಸಲ್ಲಿ ಒಂದು ಸ್ಕ್ರಿಪ್ಟಲ್ಲಿ ಕಚ್ಕೊಂಡಿರ್ತೀವಿ, ಏನೋ ಒಂದು ಅಲ್ಲೇನೋ ಬರ್ತಾ ಇರಲ್ಲ, ಬಟ್ ಹಿಲ್ ಬಿ ಸರ್ಚಿಂಗ್ ಇಟ್ ಇನ್ಸೈಡ್ ಹಿಮ್ಸೆಲ್ಫ್. ಸ್ವಲ್ಪ ಏನೋ ಫಿಲಾಸಾಫಿಕಲಿ, ಅವ್ರ ಸಿನಿಮಾ ಎಲ್ಲ ಫಿಲಾಸಾಫಿಕಲ್ ಆಗಿರೋದ್ರಿಂದ ಫಿಲಾಸಾಫಿಕಲಾಗಿ ಆನ್ಸರ್ ಹುಡುಕ್ತಾ ಇರ್ತಾರೆ, ಅದನ್ನು ದೇವರೇ ಕೊಡ್ತಾನೆ ಅವ್ರಿಗೆ. ಸೊ ಅದನ್ನು ನಾನು ಕಂಡಿಡ್ಕೊಂಡೆ, ನಾನು ಪ್ಯೂರ್ ಆಗಬೇಕು, ಅವ್ರಿಗೆ ಮ್ಯಾಚ್ ಆಗಬೇಕು ಅಂದರೆ ನಾನು ಅದನ್ನು ಆ ಸಿಚುವೇಷನಲ್ಲಿ ಏನಿರುತ್ತೆ, ಯಾವ ಥರ ನಾನು ಆ ಕ್ಯಾರೆಕ್ಟರ್ಗೆ ಯಾವ ಥರ ಜಸ್ಟಿಸ್ ಕೊಡ್ಬೋದು ಅನ್ನೋದನ್ನು ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾರೆ ನಂಗೆ ಅದೆಲ್ಲ ಅರ್ಥ ಆಗ್ತಾ ಹೋಯ್ತು. ಅದು ಪ್ಯೂರ್ ಆಗೋದಂದ್ರೆ ಅಂದರೆ ಬೇರೆ ನಿಷ್ಕಲ್ಮಶವಾದ ಹೃದಯ, ಅಂದರೆ ಏನೂ ಎಕ್ಸ್ಟರ್ನಲ್ ಫೋರ್ಸಸ್ನ ಕಂಪೇರ್ ಮಾಡಿದೆ. ವಾಟ್ ವುಡ್ ಯು ಡೂ ಇನ್ ದಟ್ ಸಿಚುವೇಶನ್, ಹೌ ವುಡ್ ಯು ಫೇಸ್ ಇಟ್, ಡೋಂಟ್ ಟೇಕ್ ದಿ ಎಕ್ಸಾಂಪಲ್ ಆಫ್ ಅದರ್ಸ್, ಬೇರೆಯವ್ರ ಎಕ್ಸಾಂಪಲ್ ತೊಗೋಬೇಡಿ. ನೀನಾಗಿ ಏನು ಮಾಡ್ತೀಯ, ನಿನಗೇನು ಸರಿ ಅನಿಸುತ್ತೆ, ನಿನಗೆ ಯಾವ್ದು ರೈಟ್ ಆ ಮೊಮೆಂಟಲ್ಲಿ, ಅದು ನಿಜ ಅಷ್ಟೇ. ವಾವ್, ಸೊ ಫುಲ್ ಡೀಪ್ ಇದು. ಸಿನಿಮಾ ಸ್ಕ್ರಿಪ್ಟ್ಗೂ ಅಪ್ಲೈ ಆಗುತ್ತೆ, ರಿಯಲ್ ಲೈಫ್ಗೂ ಅಪ್ಲೈ ಮಾಡ್ಕೊಂಡ್ರೆ ಅಪ್ಲೈ ಹೌದು, ದಟ್ ಇಸ್ ಅ ಸಿನಿಮಾ ಝೋನ್. ರಿಯಲ್ ಲೈಫ್ ಝೋನಲ್ಲಿ ಈಸ್ ವೆರಿ ಪೀಸ್ಫುಲ್. ಜಸ್ಟ್ ಇನ್ ದ ಮೂಮೆಂಟ್, ಇನ್ ದ ಪ್ರೆಸೆಂಟ್ ಕ್ಯಾರೆಕ್ಟರ್ ಥರ ಚಿಕ್ಕಪ್ಪ, ಏನು ಇವತ್ತೇನು, ಏನು ಊಟ, ಏನು ಮಾಡಬೇಕು ಇವತ್ತು ಅಷ್ಟೇ. ವಿಲ್ ಬಿ ಎಂಜಾಯಿಂಗ್ ವಿತ್ ಇಸ್ ಫ್ಯಾಮಿಲಿ, ಕಾಮ್ ಆಗಿರ್ತಾರೆ, ಶಾಂತವಾಗಿರ್ತಾರೆ. ಅದನ್ನೇ ನಾನು ತುಂಬ ಕಲ್ತಿದ್ದೀನಿ ಅವರಿಂದ. ಬಟ್ ಅದೇ ಅಟ್ ದ ಸೇಮ್ ಟೈಮ್ ಈಸ್ ದಟ್ ಇಂಟೆಲೆಕ್ಚುಲಿ ಬ್ರಿಲಿಯಂಟ್ ಅಂತಾರಲ್ಲ, ಆ ಥರ ಅವ್ರು ತುಂಬ ಥಾಟ್ಸ್ ಒಳಗಿಟ್ಕೊಂಡಿರ್ತಾರೆ, ಆಚೆ ಹೇಳಕ್ಕೆ ಹೋಗಲ್ಲ ಅವರು. ನೀವು ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ರಿ ಆ್ಯಸ್ ಅಂದರೆ ಮಗು ಚೈಲ್ಡ್ ಆ್ಯಕ್ಟರ್ ಆಗಿ, ಬಳ್ಳಾರಿ ನಾಗ, ಅದಾದ್ಮೇಲೆ ನೀವೇ ಹೇಳ್ದಂಗೆ ಬ್ಯಾಂಕ್ ಕಿಡ್ಸ್ ಅದು ಅದರಲ್ಲಿದ್ರಿ, ಅದೆಲ್ಲ ಬರಲೇ ಇಲ್ಲ. ಹೌದು. ಸೊ ಈ ಥರದ ಒಂದು ಸ್ಟಾರ್ಟು ಇಂಡಸ್ಟ್ರಿನ ಹೇಗೆ ನೋಡಬೇಕು, ನಾನು ಹೇಗೆ ಕಾಲಿಡಬೇಕು, ಈ ಥರ ಲೆಕ್ಕಾಚಾರಗಳೆಲ್ಲ ಹೇಗೆ ಸಿಗ್ತಾ ಹೋಯ್ತು ನಿರಂಜನ್? ಚಿಕ್ಕ ವಯಸ್ಸಿಂದ ನಾ ವಾಸ್ ಅ ಡಾನ್ಸರ್. ಸೊ ಡಾನ್ಸಿಂದೆಲ್ಲ ಸ್ಟಾರ್ಟ್ ಮಾಡಿ ದೆನ್ ಐ ಗಾಟ್ ಇನ್ ಟು ಆ್ಯಂಕರ್ ಮಾಡ್ತಿದ್ದೆ ನಾನು. ಒಂದು ಉದಯ ಟಿ ವಿಲಿ ಚಿಂಟು ಚಾನಲ್ ಅಂತ ಒಂದು ಬರೋದು. ಸೊ ಐ ಡಿಡ್ ದಟ್ ಫಾರ್ 2 years ಏನೋ ಮಾಡಿದೆ. ಹೌದಾ? ಉದಯ ಟಿ ವಿ ಅವ್ರಿಗೆ ವರ್ಕ್ ಆಸ್ ಅನ್ ಆ್ಯಂಕರ್. ಐ ಯೂಸ್ ಟು ಗೋ ಟು ಸ್ಕೂಲ್ಸ್, ಮಕ್ಳಿಗೆ ಗೇಮ್ಸ್ ಆಡಿಸೋದು, ಅದನ್ನ ಆ್ಯಂಕರ್ ಹೋಸ್ಟ್ ಥರ ಮಾಡೋದು. ಅಂದರೆ ಆ್ಯಂಕರ್ ಐ ಗಾಟ್ ಅನ್ ಎಕ್ಸ್ಪೋಜರ್ ಫ್ರಮ್ ಇಟ್, ಹೆಂಗೆ ಒಂದು ಓಪನ್ ಅಪ್ ಆಗೋದು ಅನ್ನೋದು. ಅದಾದಮೇಲೆ ದೆನ್ ಐ ಗಾಟ್ ಇನ್ ಟು ಚೈಲ್ಡ್ ರೋಲ್ಸ್. ಐ ಡಿಡ್ ಚೈಲ್ಡ್ ಆರ್ಟಿಸ್ಟ್ ಥರ ವಿಷ್ಣು ಸರ್ ಜೊತೆ, ಅದು ಬಳ್ಳಾರಿ ನಾಗ ಒಂದು ಸಿನಿಮಾ. ಅದಾದಮೇಲೆ ಐ ಗಾಟ್ ಇನ್ ಟು ನಾಟಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಥಿಯೇಟರ್. ಐ ಯೂಸ್ ಟು ಡೂ ವಿತ್ ಮೈ ಓನ್ ಟೀಮ್. ಸೊ ನಾವೇ ಒಂದು ತಂಡ ಕಟ್ಕೊಂಡು, ತಕ್ಷ್ ಥಿಯೇಟ್ರಿಕ್ಸ್ ಅಂತ. ಸೊ ವಿ ಯೂಸ್ ಟು ಡೂ ದಿಸ್ ಪ್ಲೇ ಕಾಲ್ಡ್ 3 Roses ಅಂತ. ಐ ಗಾಟ್ ಅ ಸ್ಟೇಟ್ ಅವಾರ್ಡ್ ಫಾರ್ ಇಟ್, ಆ್ಯಕ್ಟಿಂಗಿಗೆ. ಸೊ ಅಲ್ಲಿಂದ ನನಗೆ ಇನ್ನೊಂದು ಚೂರು ಎಕ್ಸ್ಪೋಜರ್ ಸಿಕ್ತು. ಲೈವ್ ಆಡಿಯನ್ಸ್ ಮುಂದೆ ಹೇಗೆ ಇಂಟ್ರಾಕ್ಟ್ ಮಾಡೋದು ಅನ್ನೋದು ಗೊತ್ತಾಯಿತು. ಡೈಲಾಗ್ ಡೆಲಿವರೀಸ್ ಎಲ್ಲ ಕಲಿತೆ. ಆ್ಯಂಡ್ ಆಬ್ವಿಯಸ್ಲಿ ಅದಾದಮೇಲೆ ಚಿಕ್ಕಪ್ಪ ಅಂತ ಒಂದು ದೊಡ್ಡ ಗುರುಕುಲ ನಮ್ಮ ಮನೇಲೇ ಇರಬೇಕಾದ್ರೆ ಸಿನಿಮಾ ಹೇಗೆ, ಸಿನಿಮಾ ಫೀಲ್ಡ್ ಹೇಗೆ, ಬಟ್ ಅದೆಲ್ಲ ಕಲಿತು ಪ್ರಿಪೇರ್ ಆಗಿ ವಾಟ್ ಎವರ್ ಇದ್ರೂ ಫೀಲ್ಡಿಗೆ ಬಂದು ಕಲ್ತಿರೋದು ತುಂಬಾ ಇದೆ ನಾನು. ಅಂದರೆ ಹೌ ಎವ್ರಿಥಿಂಗ್ ವರ್ಕ್ಸ್, ಹೌ ದ ಎಂಟೈರ್ ಇಂಡಸ್ಟ್ರಿ ಇಸ್, ಹೌ ದ ಸಿಸ್ಟಮ್ ಇಸ್. ಅಂದರೆ ಈಗ ಎರಡಿದೆ, ಒಂದು ಪ್ರಾಕ್ಟಿಕಲ್ಸು, ಎರಡನೇದು ಥಿಯರಿ. ಫಸ್ಟು ನಮಗೆ ಕಾಣೋದೇ ಥಿಯರಿ. ಹೌದು. ಸೊ ಥಿಯರಿನಲ್ಲಿ ಇದ್ದಿದ್ದು ಯಾವ್ಯಾವ ವಿಚಾರಗಳು ನೀವು ಪ್ರಾಕ್ಟಿಕಲ್ಸಿಗೆ ಬಂದಾಗ ಅಂದರೆ ಅದು ಕನೆಕ್ಟ್ ಆಗ್ತದೆ? ಇಲ್ಲ, ಅದೇ ತುಂಬ ಜನ ಅನ್ಕೋತಾರೆ, ಉಪೇಂದ್ರ ಅವ್ರ ಅಣ್ಣನ ಮಗ ಈಸಿ ಅಪ್ಪ, ಪ್ರೊಡ್ಯೂಸರ್ ಸಿಕ್ಬಿಡ್ತಾರೆ, ಡೈರೆಕ್ಟರ್ ಸಿಕ್ಬಿಡ್ತಾರೆ, ಒಂದು ಫೋನ್ ಹಾಕಿದ್ರೆ ಎಲ್ಲ ರೆಡಿ ಆಗುತ್ತೆ, ಫೈನಾನ್ಸಸ್ಸು, ಡಿಸ್ಟ್ರಿಬ್ಯೂಷನ್ ಸಿಗುತ್ತೆ. ಇಲ್ಲ, ನಾನು ಇದುವರೆಗೂ ಏನೇ ಸಿನಿಮಾ ನನಗೆ ಆಪರ್ಚುನಿಟಿ ಬಂದಿರೋದು ನಂದು ಮೆರಿಟ್ ಮೇಲೆ ಮಾತ್ರ ಬಂದಿರೋದೇ ಹೊರತು ಚಿಕ್ಕಪ್ಪನ ಹೆಸರಿಂದ ಯಾವುದೂ ಬಂದಿಲ್ಲ. 100%. ವಾಟ್ ಎವರ್ ಐ ಹ್ಯಾವ್ ಡನ್ ವರ್ಕ್ ಆರ್ ವಾಟ್ ಎವರ್, ನಂದು ಒಂದು ಸಿನಿಮಾ ನೋಡಿ ಇನ್ನೊಂದು ಸಿನಿಮಾ ಬಂದಿದೆ ಹೊರತು ಯಾರದೇ ಫೋನ್ ಕಾಲ್ ಆಗಿರಲಿ, ಯಾರದೇ ಇನ್ಫ್ಲೂಯೆನ್ಸ್ ಆಗಿರಲಿ, ನನಗೆ ಒಂದು ಚಾನ್ಸು ಬಂದಿಲ್ಲ. ಸೊ ಬಟ್ ನೀವು ಕೇಳೋದು ಇಲ್ಲ ಅಲ್ವಾ? ನಾನು ಯಾವತ್ತೂ ನನ್ನ ಚಿಕ್ಕಪ್ಪನ ಹೆಸರು ಎತ್ಕೊಂಡು ನಾನು ಓಡಾಡೇ ಇಲ್ಲ. ನನಗೊಂದು ಬ್ಲೆಸ್ಸಿಂಗ್ ಅಷ್ಟೇ ಅವರು. ಬಟ್ ಅದರಿಂದ ನನಗೇನು ಉಪಯೋಗ ಆಗುತ್ತೆ ಅನ್ನೋದು ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಯಾಕೆಂದರೆ ನನಗೆ ಫಸ್ಟ್ ಸ್ಟಾರ್ಟ್ ಮಾಡಿದಾಗಲೂ ಅದೇ ಅನಿಸಿದ್ದು. ಇಲ್ಲ, ನಾನು ನನ್ನ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವಾಗ? ಉಪೇಂದ್ರ ಅನ್ನೋರದ್ದು ಓಕೆ, ಫ್ಯಾಮ್ಲಿ ಇದೆ, ಎಲ್ಲ ವೆರಿ ಗುಡ್, ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಬ್ಲೆಸ್ಡ್. ಬಟ್ ನಿರಂಜನ್ ಅನ್ನೋದೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗೋದು ಯಾವಾಗ? ಅದು ನನ್ನ ಕಷ್ಟ, ನನ್ನ ಒಂದು ಡೆಡಿಕೇಶನ್, ನನ್ನೊಂದು ವರ್ಕಿಂದನೇ ತಲುಪಬೇಕಷ್ಟೇ ಜನಕ್ಕೆ. ಹೌದು, ಆಬ್ಸಲ್ಯೂಟ್ಲಿ. ಅದಕ್ಕೆ ಹೇಳ್ತಾರೆ ನೆಪೋಟಿಸಮ್ ಅನ್ನೋದು ಆ ಒಂದು ಫ್ಯಾಮಿಲಿಯಲ್ಲಿ ಇದ್ದಾಗ ಅದೊಂದು ಸ್ಟಾರ್ಟ್ ಕೊಡ್ಬೋದು, ಬಟ್ ಅದೊಂದು ರೆಸ್ಪೆಕ್ಟ್, ಅದಕ್ಕೊಂದು ಹೊಸ ವರ್ಡ್ ಕಂಡುಹಿಡಿಬೇಕು ನಾವು. ನೆಪೋಟಿಸಮ್ ಅಂತಲ್ಲ, ಅದೊಂಥರ ಫ್ಯಾಮಿಲಿ ಇನ್ಸ್ಪಿರೇಷನ್. ಅದು ಇವಾಗ ಅದೇ ಫ್ಯಾಮಿಲಿ ಇರೋರು ಯಾಕೆ ಬೇರೆ ಅದೇ ಕೆಲಸ ಮಾಡಬಾರ್ದಾ ಬಿಸ್ನೆಸ್ಸಲ್ಲಿ ಅಂತ? ಇವಾಗ ಇಂಡಸ್ಟ್ರಿಯಲಿಸ್ಟ್ ಮಕ್ಕಳು ಅವರು ಇಂಡಸ್ಟ್ರಿಯಲಿಸ್ಟ್ ಆಗಬೇಕು ಅಂದರೆ ಅದಕ್ಕೆ ನೆಪೋಟಿಸಮ್ ಅಂತ ಏನೂ ಕರೆಯಲ್ಲ. We get inspired by our family members to do the same work that they've been doing their whole life. We learn the work ಅಲ್ವಾ? ಸೊ ಇಂಡಸ್ಟ್ರಿನಲ್ಲಿ ವೆರಿ ಗುಡ್ ಪ್ರಾಡಕ್ಟ್ ಅಂತ ಅನ್ನಿಸ್ಕೊಳ್ಳೋಕ್ಕೆ ಇವತ್ತಿಗೆ ಒಂದು ಹೀರೋಗೆ ಏನೇನೆಲ್ಲ ಬೇಕಾಗಿರೋ? ಎಲ್ಲ ಬೇಕು ಮೇಡಮ್, ಒಂದಂತ ಇಲ್ಲ. ಎವ್ರಿಥಿಂಗ್ ಮ್ಯಾಟರ್ಸ್, ಫ್ರಮ್ ಡಿಸಿಪ್ಲಿನ್ ಟು ದ ಪರ್ಸ್ನಾಲಿಟಿ ಯು ಬಿಲ್ಡ್.
ಯಾವ ಥರ ನೀವು ಬಿಹೇವ್ ಮಾಡ್ತೀರಾ ಪಬ್ಲಿಕ್ಲಿ, ಯುವರ್ ಹಂಬಲ್ನೆಸ್, ದೆನ್ ಯುವರ್ ನಾಲೆಡ್ಜ್, ಆ್ಯಂಡ್ ನೀವು ಅಪ್ಗ್ರೇಡ್ ಆಗೇ ಇರಬೇಕು. ಯು ಹ್ಯಾವ್ ಟು ಆಲ್ವೇಸ್ ಬಿ ಅಪ್ಡೇಟೆಡ್ ವಾಟ್ಸ್ ಹ್ಯಾಪನಿಂಗ್, ವಾಟ್ ಇಸ್ ದ ನ್ಯೂ ಟೆಕ್, ಯಾವ ಥರ ನಾವು ಸ್ಟುಡಿಯೋಸಲ್ಲಿ ಶೂಟ್ ಮಾಡ್ಬೇಕಾದ್ರೆ ಏನೇನಿರುತ್ತೆ, ನ್ಯಾಚುರಲ್ ಸಿನಿಮಾ ಮಾಡ್ಬೇಕಾದ್ರೆ ಏನೇನಿರುತ್ತೆ. ಯು ಹ್ಯಾವ್ ಟು ಲರ್ನ್ ಸ್ಕಿಲ್ ಸೆಟ್ಸ್, ಲಾಡ್ ಆಫ್ ಸ್ಕಿಲ್ ಸೆಟ್ಸ್, ಫೈಟ್ಸು, ಡಾನ್ಸು, ಜಿಮ್ನಾಸ್ಟಿಕ್ಸು, ಪರ್ಫಾರ್ಮೆನ್ಸ್. ಆಸ್ ಅನ್ ಆ್ಯಕ್ಟರ್ ಯು ಹ್ಯಾವ್ ಟು ಗ್ರೋ ಸೋ ಮಚ್, ಯು ಹ್ಯಾವ್ ಟು ಲುಕ್ ಎಟ್ ಸೋ ಮೆನಿ ಅದರ್ ಆರ್ಟಿಸ್ಟ್ಸ್. ಅವ್ರು ಹೆಂಗೆ ಮಾಡ್ತಿದ್ದಾರೆ, ವಾಟ್ ಇಸ್ ಸಟಲ್ಟಿ ಆಫ್ ಆ್ಯಕ್ಟಿಂಗ್, ವಾಟ್ ಇಸ್ ಮೆಥಡ್ ಆ್ಯಕ್ಟಿಂಗ್, ತುಂಬ ಕಲಿಯೋದಿರುತ್ತೆ. ಇದನ್ನೆಲ್ಲ ತೊಗೊಂಡು ಇದರೆಲ್ಲದಕ್ಕಿಂತ ಯಾವುದೋ ಅವ್ರಿಗೆ ಇನ್ಫ್ಲುಯೆನ್ಸ್ ಆಗ್ದಿರಾಗ ನಾನೇನು ಅನ್ನೋದು ಕಂಡುಕೊಳ್ಳೋದಿದೆಯಲ್ಲ, ದಟ್ ಈಸ್ ದ ಮೇಜರ್ ಥಿಂಗ್. ಓಕೆ, ಈ ಪೊಸಿಷನಲ್ಲಿ ನಾನು ಈ ಥರ ಒಂದು ಇನ್ಸ್ಪಿರೇಷನ್ ತೊಗೊಂಡು ನಾನೇನು ಹೊಸದು ಮಾಡಲಿ. ಸೊ ಇನ್ ದಿಸ್ ಜರ್ನಿ ಪ್ರೆಷರನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ನೀವು? ಸದ್ಯ ಅಥವಾ ನನಗೆ ನಿಮ್ಮ ಲೆವೆಲಲ್ಲಿ ಪ್ರೆಷರ್ ಅಂದರೆ ಏನು ನಿರಂಜನ್? ನನಗೆ ಅದೇ ಪ್ರೆಷರ್ ಇದೆ ಆಬ್ವಿಯಸ್ಲಿ. ಕರಿಯರ್ ಟೆನ್ಷನ್ಸ್ ಇರುತ್ತೆ, ಫ್ಯಾಮ್ಲಿ ಆಬ್ವಿಯಸ್ಲಿ, ಪೇರೆಂಟ್ಸ್ ಆರ್ ಗ್ರೋಯಿಂಗ್ ಓಲ್ಡ್, ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್, ಆ್ಯಂಡ್ ಇನ್ನು ಮದುವೆಗಿದ್ವಿ ಎಲ್ಲ ಮಾತುಕತೆ ಇವಾಗ ಸ್ಟಾರ್ಟ್ ಆಗೋದು ನನಗೆ. ಬಟ್ ಯಾ, ಆಬ್ವಿಯಸ್ಲಿ ಐ ಡೋಂಟ್ ಕನ್ಸಿಡರ್ ದಟ್ ಆಸ್ ಅ ಪ್ರೆಷರ್, ದಟ್ಸ್ ಆಲ್ಸೋ ಅ ಪಾರ್ಟ್ ಆಫ್ ಲೈಫ್. ಬಟ್ ಏನಂದರೆ ಬಂದು ಇಷ್ಟು ವರ್ಷ ಆದ್ರೂ ಐಮ್ ನಾಟ್ ಗೆಟಿಂಗ್ ದಟ್ ದಟ್ ಬ್ರೇಕ್ ಅಂತಾರೆ, ದಟ್ ಕೈಂಡ್ ಆಫ್ ಅ ಮೂವಿ ವೇರ್ ಐ ಗೆಟ್ ರೆಕಗ್ನೈಸ್ಡ್. ಮೇ ಬಿ ಇವಾಗ ಆಗ್ಬೋದು, ಬಿಕಾಸ್ ಐ ಆಮ್ ಗೆಟಿಂಗ್ ರಿಯಲಿ ಗುಡ್ ಪ್ರಾಜೆಕ್ಟ್ಸ್ ನನ್ನ ಲೈನಪ್ಪಲ್ಲಿದೆ ಈ ವರ್ಷದಲ್ಲಿ. ವಾಟ್ ಆರ್ ದೇ? ದ ನೆಕ್ಸ್ಟ್ ಸೀತಾಪಯಣಂ ಅಂತ. ವಿ ಸಾ ದ ಡಾನ್ಸ್ದು ಮತ್ತು ಇದೆಲ್ಲ ತುಂಬ ಚೆನ್ನಾಗಿ ರೀಚ್ ತುಂಬ ಚೆನ್ನಾಗಿ ಹೋಗಿದೆ. ಸೊ ಐ ಥಿಂಕ್ ಐ ಹ್ಯಾವ್ ಅ ಲಾಟ್ ಆಫ್ ಹೋಪ್ ಆನ್ ದಟ್ ಮೂವಿ. ಯಾಕಂದರೆ ದಟ್ಸ್ ಎಲ್ಲರೂ ಕೂತು ನೋಡುವಂಥ ಒಂದು ಸಿನಿಮಾ, ಆ್ಯಂಡ್ ಹೈ ಕ್ವಾಲಿಟಿ ಸಿನಿಮಾ. ಇಟ್ಸ್ ಅ ವೆರಿ ವೆಲ್ ಮೇಡ್ ಪ್ರೊಡಕ್ಷನ್, ಆ್ಯಂಡ್ ಅರ್ಜುನ್ ಸರ್ಜಾ ಅವ್ರ ಡೈರೆಕ್ಷನು. ಸೊ ಆಬ್ವಿಯಸ್ಲಿ ಅ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ ಆನ್ ಇಟ್. ಸೊ ಅದರಿಂದ ನಾನೊಬ್ಬ ಒಳ್ಳೆ ಆರ್ಟಿಸ್ಟ್ ಅಂತ ಗುರುತಿಸ್ಕೋತೀನಿ ಆ ಸಿನಿಮಾ ಮುಖಾಂತರ. ಅದಾದಮೇಲೆ ಕನ್ನಡದಲ್ಲಿ ಹಂಟರ್ ಅಂತ ಇದೆ, ಆಮೇಲೆ ಇವಾಗ ಸ್ಪಾರ್ಕ್ ಅಂತ ಒಂದು ಮಾಡ್ತಾಯಿದ್ದೀನಿ. ಸೊ ಆಲ್ ದೀಸ್ ಆರ್ ಬಿಗ್ ಬಜೆಟ್ ಆ್ಯಂಡ್ ಆ್ಯಕ್ಷನ್ ಥ್ರಿಲ್ಲರ್ಸ್, ಎಲ್ಲ ಆಸ್ಪೆಕ್ಟ್ ಒಂದು ಫ್ಯಾಮ್ಲಿ ಎಲ್ಲ ಕೂತು ನೋಡುವಂಥ ಒಂದು ಸಿನಿಮಾಗಳು ಮಾತ್ರ ನಾನು ಚೂಸ್ ಮಾಡ್ತಾಯಿದ್ದೀನಿ. ಅದನ್ನು ಅದೇ ಒಳ್ಳೆ ಸ್ಕೇಲಲ್ಲಿ ಬರೋದು ಮಾತ್ರ ಮಾಡ್ತಾಯಿದ್ದೀನಿ. ಟುಡೇ ಒಂದು ಟ್ರೆಂಡ್ ನಾವು ನೋಡಿದ್ದೀವಿ ನಿರಂಜನ್, ಅಂದರೆ ಮೊದಲಿದ್ದ ಥರ ಪಾಪ್ಯುಲರ್ ಆ್ಯಕ್ಟರ್ಸ್ಗೆ ಅವ್ರ ಡೇಟ್ಸ್ ತೊಗೊಳಕ್ಕೆ ಡೈರೆಕ್ಟ್ರು ಬರೋರು ಅಥವಾ ಪ್ರೊಡ್ಯೂಸರ್ ಹತ್ರ ಆಗಲೇ ಇವ್ರದ್ದು ಡೇಟ್ಸ್ ಇರೋದು, ಈ ಕಾಂಬಿನೇಷನಲ್ಲಿ ಆಗ್ತಾಯಿತ್ತು. ಬಟ್ ಟುಡೇ ನಾವು ಕೇಳಿದ್ದೀವಿ ಈಗ ಪ್ರತಿಯೊಂದು ಆ್ಯಕ್ಟರು ಅವ್ರದ್ದೇ ಒಂದು ರೈಟಿಂಗ್ ಟೀಮು, ಸಾಧ್ಯವಾದರೆ ಅವರೇ ಪ್ರೊಡ್ಯೂಸ್ ಅಂತಲೂ ಮಾಡಿ ಅಲ್ಲಿವರೆಗೂ ಕ್ವಾಲಿಟಿ ಚೆಕನ್ನು ಇಟ್ಟು ಒಂದು ಸಿನಿಮಾಗೆ ಅಷ್ಟು ಇನ್ವಾಲ್ವ್ ಆಗ್ತಾರೆ ಅಂತ. ಇಸ್ ದಟ್ ದ ನೆಕ್ಸ್ಟ್ ಟ್ರೆಂಡ್? ಐ ಥಿಂಕ್ ಸೊ ಬಿಕಾಸ್ ಅದನ್ನೇ ಇವಾಗ ನಾವು ಅಷ್ಟು ವರ್ಷದಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಿದ್ದೀವಿ ಅಂದಾಗ ನಮ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಷ್ಟು ಎಕ್ಸ್ಪೀರಿಯನ್ಸು ಅಷ್ಟು ನೋಡಿರ್ತೀವಿ, ಅಷ್ಟು ತಿಳ್ಕೊಂಡಿದ್ದಾಗ ಒಂದೊಂದು ಸಿನಿಮಾನು ಒಂದಷ್ಟು ಕಳಿಸಿದ್ರೆ ನಾವೇನೋ ಒಂದು ಮಾಡ್ಬೋದಲ್ಲ ಅಂತ. ಯಾಕಂದರೆ ಇವಾಗ ಯಾರೊಬ್ಬರು ಹೊಸ ಡೈರೆಕ್ಟರ್ ಬಂದಾಗ ನಾವು ಅವ್ರನ್ನ ಆಬ್ವಿಯಸ್ಲಿ ವಿಲ್ ಜಡ್ಜ್ ದೆಮ್. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ನಿಜವಾಗ್ಲೂ ವರ್ಕ್ ಮಾಡಿದಾರಾ, ಅವ್ರು ತಿಳ್ಕೊಂಡಿದ್ದಾರಾ, ಅಷ್ಟು ಸಬ್ಜೆಕ್ಟ್ ಚೆನ್ನಾಗಿರ್ಬೋದು, ಕತೆ ಎಲ್ಲರ ಮೈಂಡಲ್ಲೂ ಕತೆ ಇದೆ. ಎವ್ರಿ ಒನ್ ಇಸ್ ಅ ರೈಟರ್ ನಾವು, ಎವ್ರಿ ಒನ್ ಇಸ್ ಅ ಡೈರೆಕ್ಟರ್ ಇನ್ ದರ್ ಹೆಡ್. ಬಟ್ ಎಕ್ಸಿಕ್ಯೂಷನ್ ಬಂದಾಗ ಅದು ಬೇರೆ ಎಫರ್ಟೇ ಬೇಕು, ಬೇರೆ ಒಂದು ಕೆಪಾಸಿಟಿನೇ ಬೇಕು. ನೀವು ತುಂಬ ಎನರ್ಜಿ ಇದೆಲ್ಲ ಉಪಯೋಗಿಸೋದ್ರಿಂದ ಯು ಆರ್ ಆಲ್ಸೋ ವೇರಿಂಗ್ ಕ್ರಿಸ್ಟಲ್ಸ್. ಐ ನಾವು ವಾಂಟ್ ಟು ಸಿ ನಿಮ್ಮ ಸೆಲ್ಫ್ ಕೇರ್ಗೆ, ಮೆಂಟಲ್ ಹೆಲ್ತ್ ಆಗಿರಲಿ ಅಥವಾ ನಿಮ್ಮನ್ನು ಹಿಡಿದಿಟ್ಟಿರೋವಂಥ ಸ್ಪಿರಿಚುವಲ್ ಬಿಲೀವ್ಸ್ ಆಗಿರ್ಬೋದು, ಹೂ ಆರ್ ಯು ಇನ್ಸೈಡ್ ನಿರಂಜನ್? ಐ ಬಿಲೀವ್ ಇನ್ ಗಾಡ್. ನನ್ನ ದೇವರನ್ನು ತುಂಬ ನಂಬ್ತೀನಿ. ಆ್ಯಂಡ್ ಐ ಬಿಲೀವ್ ಇನ್ ದಿಸ್ 11 ಎನರ್ಜಿ, ಏಂಜಲ್ ನಂಬರ್ಸ್, ಆ ಥರ. ಆ್ಯಂಡ್ ಐ ಥಿಂಕ್ ದೇವರೇ ನನ್ನ ಒಂದು ಟ್ರ್ಯಾಕಲ್ಲಿ ಇಟ್ಟಿದ್ದಾನೆ. ಏನೇ ನನಗೆ ಇದುವರೆಗೂ ಏನೇನು ಆಗಿದೆ, ಏನೇನು ಆಗ್ತಿಲ್ಲ, ಅಥವಾ ಏನೋ ಒಂದು ಅಡೆತಡೆಗಳಿರೋದೆಲ್ಲ ಮೋಸ್ಟ್ಲಿ ಫಾರ್ ಅ ಗ್ರೇಟರ್ ಕಾಸ್ ಅಂತ ನಂಬಿದ್ದೀನಿ. ಬಟ್ ನಾನು ಅದನ್ನು ನಂಬ್ಕೊಂಡು ಸುಮ್ಮನೆ ಕೂತಿಲ್ಲ. ನಾನೇನೋ ಆಗ್ತಿಲ್ಲ ಅನ್ನೋದು ನಂಬ್ಕೊಂಡು ನಾನೇನು ಮಾಡ್ತಿಲ್ಲ ಅಂತಲ್ಲ. ನಮ್ಮ ವರ್ಕು ನಂದೇನಿದೆಯೋ, ನನ್ನ ಒಂದು ಡೆಡಿಕೇಟೆಡ್ ಒಂದು ಪಾತ್ ಇದೆ. ನಾನು ಎದ್ದೇಳ್ತೀನಿ, ಇಂಥದ್ದು ಮಾಡ್ತೀನಿ, ಜಿಮ್ಗೆ ಹೋಗ್ತೀನಿ, ನನಗೊಂದು ಮನಃಶಾಂತಿ ಕೊಡುತ್ತೆ. ನಾನು ನನ್ನ ಮೇಲೆ ವರ್ಕ್ ಮಾಡ್ಕೋತಿರ್ತೀನಿ. ಯಾವತ್ತಿದ್ರು ನಾನು ಹೆಂಗೆ ಇಂಪ್ರೂವ್ ಆಗಲಿ ಅನ್ನೋದು ಯೋಚನೆ ಮಾಡ್ತಿರ್ತೀನಿ. ನಿಮ್ಮ ಮೇಲೆ ವರ್ಕ್ ಮಾಡ್ಕೊಳ್ಳೋದಂದರೆ ಏನೇನು ಮಾಡ್ತೀರಾ? ಎಲ್ಲ ಸ್ಕಿನ್ ಕೇರಿಂದ ಹಿಡಿದು, ಡಾನ್ಸಿಂದ ಹಿಡಿದು, ಜಿಮ್ಮಿಂದ ಹಿಡಿದು, ಫಿಸಿಕಲಿ ಇಂಪ್ರೂವ್ಮೆಂಟಿಂದ ಹಿಡಿದು, ಮೆಂಟಲಿ ಇಂಪ್ರೂವ್ಮೆಂಟಿಂದ ಹಿಡಿದು. ತುಂಬ ಕೆಯಾಟಿಕ್ ಅನ್ನಿಸ್ದಾಗ ಲೈಫು ಓಡೋಗಿ ಫಾರ್ಮಲ್ಲಿ ಕೂತ್ಕೊಂಡ್ಬಿಡ್ತೀನಿ. ಇಲ್ಲ ತುಂಬ ಒಂದು ಏನೋ ವೆನ್ ಐಮ್ ಫೀಲಿಂಗ್ ಲೋನ್ಲಿ, ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಒಂದು ಒಳ್ಳೆ ವ್ಯೂ ಪಾಯಿಂಟಲ್ಲಿ ಕೂತ್ಕೊಂಡು ಒಂದಷ್ಟು ಡಿಸ್ಕಷನ್ ಮಾಡೋದಾಗಿರಲಿ, ಗೆಟ್ ಟು ನೋ ಅಬೌಟ್ ಅ ಲಾಟ್ ಆಫ್ ಥಿಂಗ್ಸ್. ತುಂಬ ಕಲಿಯೋದಿರುತ್ತೆ ಲೈಫಲ್ಲಿ. ಸೊ ಹೊಸ ಇನ್ಫಾರ್ಮೇಷನ್ ಒಳಗೆ ಬರ್ತಿದ್ದಾಗೆ ನಿಮ್ಗೆ ಒಳಗೆ ಇರೋ ಬ್ಯಾಡ್ದೆಲ್ಲ ಆಚೆ ಹೋಗ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಓಹೋ, ಮ್ಯಾನಿಫೆಸ್ಟ್ ಮಾಡ್ತೀರಾ? ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿ ಹೇಗೆ ನಿರಂಜನ್? ಆಲ್ವೇಸ್ ಪಾಸಿಟಿವ್ ಆಗಿ ಮಾತಾಡ್ತಾ ಇರ್ತೀವಿ. ಅದು ನಮಗೆ ಒಳ್ಳೇದೇ ಆಗ್ತಾ ಹೋಗುತ್ತೆ. ನೀವು ಯಾವಾಗ ಇಲ್ಲ ನನ್ನ ಲೈಫ್ ಹಿಂಗೆ ಕಷ್ಟನೇ ಇದೆ,
ಪ್ರಾಬ್ಲಮ್ಸು ಬರ್ತಾ ಇಲ್ಲ ಅಂದಾಗ ಅದು ಇನ್ನೂ ಮಲ್ಟಿಪ್ಲೈ ಆಗುತ್ತೆ, ನಿಮ್ಮ ಕಷ್ಟಗಳು ಮಲ್ಟಿಪ್ಲೈ ಆಗುತ್ತೆ ಹೊರತು ನಿಮಗೆ ಪಾಸಿಟಿವಿಟಿ ಸಿಗಲ್ಲ. ಬಟ್ ನೀವು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಿ, ಇಲ್ಲ ನನಗೇನೋ ಇವತ್ತು ಒಳ್ಳೇದಾಗುತ್ತೆ, ಇವತ್ತು ನಾನು ರ್ಯಾಪಿಡ್ ರಶ್ ಮ್ಯೂರ್ಸ್ ಹೋಗಿ ಬರ್ತಾ ಇದ್ದೀನಿ, ಒಳ್ಳೇದಾಗುತ್ತೆ, ಅದು ತುಂಬ ಮಾತಾಡ್ತೀವಿ, ನಾಳೆ ಏನೋ ಒಂದಿರುತ್ತೆ. ಕೀಪ್ ಟಾಕಿಂಗ್ ಪಾಸಿಟಿವ್ ಇನ್ ಟು ಯುವರ್ ಸೆಲ್ಫ್. ಅಂದರೆ ಹ್ಯಾವ್ ಟು ಆಲ್ವೇಸ್ ಬಿ ಪಾಸಿಟಿವ್. ಆಗ ನಿಮ್ಮನ್ನು ನೋಡಿ ಒಂದಷ್ಟು ಜನ ಹೇಳ್ತಾರೆ, ಏನಪ್ಪ ಈ ಹುಡುಗ ಇಷ್ಟು ಚೆನ್ನಾಗಿ ಹಿಂಗೆ ಆ ವೈಬ್ರೆನ್ಸ್ ಸ್ಪ್ರೆಡ್ ಆಗಬೇಕೆ ಹೊರತು ಅದು ಆಬ್ವಿಯಸ್ಲಿ ನಿಮ್ಗೆ ಹಂಗೆ ಯೂನಿವರ್ಸ್ ರಿವಾರ್ಡ್ ಮಾಡುತ್ತೆ ನಿಮಗೆ. ಎಲ್ಲೋ ಒಂದು ಕಡೆ ಓಕೆ ಯು ನೀಡ್ ದಿಸ್, ಯು ಡಿಸರ್ವ್ ದಿಸ್ ಅಂತ ಕೊಡುತ್ತೆ. ಅವ್ರು ಹೇಳ್ತಾರಲ್ಲ, ಅಂದರೆ ದ ಥಿಯರಿ ಈಸ್ ನೀವೊಂಥರ ಕನ್ನಡಿ ಇದ್ದಂಗೆ, ಈಗ ನೀವು ಪಾಸಿಟಿವ್ ಆಗಿದ್ರೆ ಅದೇ ಅಟ್ರಾಕ್ಟ್ ಮಾಡ್ತಿರ್ತೀರಾ. ನೀವು ಅದಕ್ಕೆ ಅಲ್ಲ ಹಳೆ ಕಾಲದಲ್ಲಿ ಕೆಟ್ಟದ್ದು ಮಾತಾಡಬೇಡ, ಆ ವೈಬ್ರೇಷನ್ ಎಲ್ಲ ಅವ್ರಿಗೆ ಅವತ್ತು ಆ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರು ಅಲ್ವಾ. ಇವತ್ತು ನಾವು ವೈಬ್ರೇಷನ್ನು ನಾವು ಒಂದು ಸ್ವಲ್ಪ ಮಾಡರ್ನ್ ಆಗಿ ಮಾತಾಡ್ತೀವಿ. ಹೂ ಆರ್ ಯುವರ್ ಮೆಂಟರ್ಸ್? ಮೇಜರ್ ಮೆಂಟರ್ ಚಿಕ್ಕಪ್ಪನೇ, ಈಸ್ ಮೈ ಬಿಗ್ಗೆಸ್ಟ್ ಮೆಂಟರ್. 5 life lessons from OP sir that you want to tell the world. ಇಷ್ಟೋ ತನಕ ಹೇಳಿದಲ್ಲ ಲೈಫ್ ಲೆಸನ್ಸ್, ಬಟ್ ಸ್ಟಿಲ್ ಅಂದರೆ ಇನ್ಯಾವುದಾದ್ರೂ ಬಿಟ್ಟಿರೋದು 5 life lessons. ಏನಿಲ್ಲ, ಹೆಲ್ತ್ ಮೇಲೆ ಫೋಕಸ್ ಮಾಡಿ ಅಷ್ಟೇ. ಎವ್ರಿ ಒನ್ ಐ ವುಡ್ ಸಜೆಸ್ಟ್ ಬಿ ಹೆಲ್ದಿ, ಅಬ್ವಿಯಸ್ ಎಂಜಾಯ್ ಜಂಕ್ ಫುಡ್, ಎಂಜಾಯ್ ಆಲ್ ಸಾರ್ಟ್ಸ್ ಆಫ್ ಡೆಲಿಕಸೀಸ್, ಬಟ್ ವಾರಕ್ಕೆ 1 ದಿನ 2 ದಿನ ಇಟ್ಕೊಳ್ಳಿ. ರೆಸ್ಟ್ ಆಫ್ ದ ಡೇಸ್ ಫೋಕಸ್ ಆನ್ ಯರ್ ಹೆಲ್ತ್, ಫೋಕಸ್ ಆನ್ ಪೀಪಲ್ ಅರೌಂಡ್ ಯು, ಲವ್ ದೆಮ್. ಎಲ್ಲರೂ ತುಂಬ ಕಮ್ಮಿ ವರ್ಷಗಳಷ್ಟೇ ಇರೋದು, ಯಾರು ಗೊತ್ತಾಗ್ತಿಲ್ಲ ಅದು ಅಕ್ಕಪಕ್ಕ ಇರೋರಿಗೆ. ಎಲ್ಲರನ್ನೂ ಪ್ರೀತಿಸಿ, ಅವ್ರು ನಾಳೆ ಇರ್ತಾರೋ ಇಲ್ಲೋ ಅನ್ನೋದು ಗೊತ್ತಾಗಲ್ಲ ನಮಗೆ. ಬದಲಾಗ್ತಾ ಇರೋ ಕಾಲಘಟ್ಟದಲ್ಲಿ ಆ್ಯಂಡ್ ನಿಮ್ಮ ಲೈಫ್ ಜರ್ನಿನಲ್ಲಿ ಯಾರ ನಡವಳಿಕೆ ನಿಮ್ಮನ್ನು ಭಾಳ ಮುಟ್ಟಿದೆ, ಇನ್ಫ್ಲೂಯೆನ್ಸ್ ಮಾಡಿದೆ? ಐ ಥಿಂಕ್ ಪರ್ಸ್ನಲ್ ಲೈಫ್ ಅಲ್ಲ. ಪರ್ಸ್ನಲ್ ಅಂದರೆ ಯಶ್ ಸರ್ ಇಸ್ ನನಗೆ ಆಬ್ವಿಯಸ್ಲಿ ಈಸ್ ಅ ಬಿಗ್ ಎಕ್ಸಾಂಪಲ್. ನನಗೆ ನಮ್ಮ ಮನೆತನ, ನಮ್ಮ ಫ್ಯಾಮ್ಲಿ ಬಿಟ್ಟು ನಾನು ಮಾತಾಡ್ತಿರೋದ್ರಿಂದ ಐ ಥಿಂಕ್ ಹೀಸ್ ಅ ವೆರಿ ಗುಡ್, ಎವ್ರಿ ಒನ್ ಲುಕ್ಸ್ ಅಪ್ ಟು ಹಿಮ್ ಆ್ಯಸ್ ಅ ಪರ್ಫೆಕ್ಟ್ ಫ್ಯಾಮ್ಲಿ ಮ್ಯಾನ್, ಆ್ಯಸ್ ಅ ಟಾರ್ಚ್ ಬೇರರ್ ಫಾರ್ ದ ಇಂಡಸ್ಟ್ರಿ. ಎಂಥ ದಾರಿಗೆ ತೊಗೊಂಡೋಗ್ತಾ ಇದ್ದಾರೆ, ಏನು ಅವ್ರ ವಿಷನ್ ಇದೆ, ಅವರಾಗಿರಲಿ, ರಿಷಬ್ ಸರ್ ಆಗಿರಲಿ, ಯಶ್ ಸರ್ ಅಂತೂ ನಮಗೆ ಒಂಥರ ಓಕೆ ಈಸ್ ದೇರ್ ಅನ್ನೋ ಒಂದು ಗ್ಯಾರಂಟಿ. ನಮಗೆ ಏನೇ ಆದರೂ ನಮ್ಮ ಇಂಡಸ್ಟ್ರಿ ಓಕೆ ಇಟ್ಸ್ ಇನ್ ಗುಡ್ ಹ್ಯಾಂಡ್ಸ್ ಅಪ್ಪ, ಇಟ್ಸ್ ಇನ್ ವೆರಿ ಗುಡ್ ಹ್ಯಾಂಡ್ಸ್ ಅಂತ. ನಾವು ಮೀಟ್ ಮಾಡಿದಾಗ ಏನು ಮಾತುಗಳು ಬರುತ್ತೆ, ಅಲ್ಲಿ ಏನು ಕಾನ್ವರ್ಸೇಷನ್ಸ್ ಇರುತ್ತೆ ನಿಮ್ಮೆಲ್ಲರ ಮಧ್ಯ? ಹಿ ಜಸ್ಟ್ ಇನ್ಸ್ಪೈರ್ಸ್ ಅಸ್. ಯಾಕಂದರೆ ಅವರು ಇದೇ ಒಂದು ಸ್ಟ್ರಗ್ಲಿಂಗ್ ಫೇಸಿಂದ ಬಂದು ನಿಂತು ಯಾವ ಲೆವೆಲಲ್ಲಿ ಇರೋದ್ರಿಂದ ಈ ಇನ್ಸ್ಪೈರ್ಸ್ ದ ಯಂಗ್ ಕಿಡ್ಸ್ ಹೂಸ್ ಕಮಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ನಿಮಗೆಲ್ಲ ಟಿಪ್ಸ್ ಕೊಡ್ತಾರಾ ಅಥವಾ ಹಿಂಗೆ ಮಾಡೋ? ಇಲ್ಲ, ಹೌದು, ಆಬ್ವಿಯಸ್ಲಿ ಅವ್ರಿಗೆ ತುಂಬ ಕಮ್ಮಿ ಸಿಕ್ಕಿರೋದು, ಬಟ್ ಸಿಕ್ಕಿದಾಗೆಲ್ಲ ಅದನ್ನೇ ಹೇಳ್ತಾರೆ, ಇಲ್ಲ ಯು ಟು ವರ್ಕ್ ಹಾರ್ಡ್, ಏನೇ ಆಗಲಿ ಪರವಾಗಿಲ್ಲ, ನೀನು ಕೆಲಸ ಬಿಡಬೇಡ ಅಷ್ಟೇ, ನೀನು ವರ್ಕ್ ಮಾಡೋದು ಬಿಡಬೇಡ, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಟೈಮಲ್ಲಿ ಏನೋ ಒಂದು ಆಗುತ್ತೆ ಮಿರಾಕಲ್, ಮಾಡ್ತಾ ಇರು. ಸೊ ಲಾಟ್ ಆಫ್ ಯಂಗ್ಸ್ಟರ್ಸ್ ವಾಚಿಂಗ್ ಯು ಟುಡೇ, ಈ ಲವ್ ಅನ್ನೋದು ನಾವೆಲ್ಲ OP ಸರ್ ಸಿನಿಮಾ ನೋಡ್ಕೊಂಡು ಕನೆಕ್ಟ್ ಆದವರು. ಒಂದ್ಸತಿ ಲವ್ ಅಂದರೆ ಫೇಲ್ಯೂರ್ ಎಲ್ಲ ಆದಾಗ ನಾವು ಅದಲ್ಲೇ ನಡೆದೆ ಲವ್ ಅನ್ನೋದು. ಆ್ಯಕ್ಚುಲಿ ತುಂಬ ಯಂಗ್ಸ್ಟರ್ಸ್ ಈಗಲೂ ಎಕ್ಸಾಂಪಲ್ ತೊಗೊಳ್ಳೋದೆ ಸಿನಿಮಾ, ಉಪೇಂದ್ರ ಸಿನಿಮಾ, ಏನು ಲವ್ ಅದ್ರ ಹೆಂಗೆ ಮಾತಾಡಿದ್ದಾರೆ. ಆ್ಯಕ್ಚುಲಿ ಅದೆಲ್ಲ 100% ರೈಟ್. ಈ ಕಾಲದಲ್ಲೂ ಅದ್ರ 100% ರೈಟ್. ಜಸ್ಟ್ ಒಂದು ಬೇರೆ ಮುಖವಾಡ ಆಗಿದೆ ಅಷ್ಟೇ ಸೋಷಿಯಲ್ ಮೀಡಿಯಾ ಬಂದು. ಬಟ್ ಅದನ್ನು ಎಲ್ಲರೂ ದೇ ಬಿಲೀವ್, ಎಲ್ಲರೂ ಈಸಿಯಾಗಿ ಇನ್ಫ್ಲುಯೆನ್ಸ್ ಆಗ್ಬಿಡ್ತಾರೆ ಬೇರೆಯವರಿಂದ, ಅದಾಗಬಾರ್ದು ಅಂತ. ಇವಳು ಯಾರೋ ಸಿಕ್ಕಿದ್ಲು, ಅವಳಿಗೋಸ್ಕರ ನಾನೆಲ್ಲ ಚೇಂಜ್ ಆಗ್ಬಿಡೋದು, ಅದು ತಪ್ಪು. ಹೂ ಆರ್ ಯು? ಓಕೆ, ದೆಲ್ ಬಿ ಸರ್ಟನ್ ಥಿಂಗ್ಸ್ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋದು ಆ ಸ್ಟೇಜ್ಗೆ ಹೋದಾಗ ಮಾಡಿ, ಮುಂಚೆನೇ ಮಾಡೋಕ್ಕೆ ಹೋಗ್ಬೇಡಿ. ನಮ್ಮ ಹುಡುಗರಿಗೆ ಅದೇ ನಾನು ಜಾಸ್ತಿ ಹೇಳಕ್ಕೆ ಹೋಗೋದು, ಡೋಂಟ್ ಬಿ ದ ಹಸ್ಬೆಂಡ್ ವೆನ್ ಯು ಆರ್ ಸ್ಟಿಲ್ ಅ ಬಾಯ್ ಫ್ರೆಂಡ್ ಅಂತ. ಇವ್ರು ಆಲ್ರೆಡಿ ಹಸ್ಬೆಂಡ್ ಮೆಟೀರಿಯಲ್ ಥರ ಟ್ರೀಟ್ ಮಾಡಕ್ಕೆ ಹೋಗ್ತಾರೆ ಕೆಲವ್ರನ್ನ. ಡೋಂಟ್ ಡೂ ದ್ಯಾಟ್. ನಿಮ್ಮ ಬಗ್ಗೆ ಇರೋ 3 ಮಿಸ್ಕನ್ಸೆಪ್ಷನ್ಸ್ ಏನು ನಿರಂಜನ್? ಓಕೆ, ದ ಫಸ್ಟ್ ಥಿಂಗ್, ಐ ಆಮ್ ಡಿಫಿಕಲ್ಟ್ ಟು ವರ್ಕ್ ವಿತ್. ಫಸ್ಟ್ ಅದೇನೋ ನನಗೆ ಗೊತ್ತಿಲ್ಲ, ತುಂಬ ಜನ ಇಂಡಸ್ಟ್ರಿಲಿ ಇದೆ ಹ್ಯಾವ್ ದ ಕನ್ಸೆಪ್ಷನ್ ದಟ್ ಇವ್ರ ಜೊತೆ ಕೆಲಸ ಮಾಡೋದು ಕಷ್ಟ, ಇವ್ರಿಗೆ ಅಪ್ರೋಚ್ ಮಾಡೋದೇ ಕಷ್ಟ, ಅವ್ರು ಒಪ್ಕೊಳ್ಳಲ್ವಂತೆ, ಉಪೇಂದ್ರ ಫ್ಯಾಮಿಲಿ ಅವ್ರು ಹಂಗಂತೆ ಹಿಂಗಂತೆ ಅಂತ ಒಂದಷ್ಟು ಗಾಸಿಪ್ಸ್ ಇದೆ. ಅದು ನನಗೆ ಎಲ್ಲಿಂದ ಬಂತು, ಯಾರು ಸ್ಟಾರ್ಟ್ ಮಾಡೋರು ಅನ್ನೋದು ಗೊತ್ತಿಲ್ಲ. ಬಟ್ ನಾನು ಹೇಳೋದೇನೆಂದರೆ, ಪ್ಲೀಸ್ ಆಸ್ಕ್ ದ ಪೀಪಲ್ ಐ ವರ್ಕ್ಡ್ ವಿತ್. ಬಿಗ್ಗೆಸ್ಟ್ ಥಿಂಗ್, ಯಾರನ್ನೋ ನನ್ನ ಬಗ್ಗೆ ಗೊತ್ತಿಲ್ಲದಿರೋರ್ನೋ ಕೇಳೋ ಬದಲು ಕೆಲಸ ಮಾಡೋರ ಹತ್ರ ಹೋಗಿ ಕೇಳಿ ನಾನು ಹಿಂಗೆ ಅಂತ. ಅಲ್ಲ, ದಟ್ಸ್ ವೆರಿ ಕ್ಲಿಯರ್. ಸೊ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ ಥರ ಕೆಲಸ ಮಾಡ್ತೀನಿ, ನಾನು ಯಾವ ಥರ ಹುಡುಗ, ನಾನು ಹಿಂಗೆ ಬರ್ತೀನಿ, ನನ್ನ ಡೆಡಿಕೇಶನ್ ಏನೋ ನೀಟಾಗಿ ಗೊತ್ತಾಗುತ್ತೆ ನಿಮಗೆ. ಸೊ ದಟ್ ಈಸ್ ಒನ್ ಐ ಥಿಂಕ್ ಮೇಜರ್ ಕನ್ಸೆಪ್ಷನ್. ನನಗೆ ಯಾವಾಗಲೂ ಯಾರೋ ಹೇಳ್ತಿರ್ತಾರೆ, ಸರ್ ಹಿಂಗಂತೆ ಹಂಗಂತೆ, ನೀವು ಏನೋ ಎಲ್ಲರನ್ನೂ ರಿಜೆಕ್ಟ್ ಮಾಡ್ತೀರಾ ಅಂತೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಮ್ಗೆ ಫಸ್ಟ್ ಆಫ್ ಆಲ್ ನನ್ನ ಮೀಟೇ ಆಗಿರಲ್ಲ ಅವರು, ಅಥವಾ ನನಗೇನೋ ಇಷ್ಟ ಆಗಿರೋ ಸ್ಕ್ರಿಪ್ಟ್ ನಾನು ಬೇಡ ಅಂದಿದ್ರೆ ಆ ರಿಜೆಕ್ಷನ್ನ ಪಾಪ ಅವ್ರು ಬೇರೆ ಬೇರೆ ಏನೇನೋ ಥರ ಹೇಳ್ತಿರ್ತಾರೆ ಆಚೆ ಕಡೆ. ಇದನ್ನ ಹೌ ಡು ಯು ಹ್ಯಾಂಡಲ್ ಯುವರ್ ಓನ್ ಸೆಲ್ಫ್? ಇದೆಲ್ಲ ಕೇಳಿದಾಗ ಐ ಗೋ ವಿತ್ ದಟ್
ಮೈಂಡ್ಸೆಟ್ ವಾಟ್ ಇಸ್ ರೈಟ್ ಫಾರ್ ಮೀ ಐಲ್ ಡೂ ಇಟ್ ಅಷ್ಟೇ. ನಾನು ಪಾಪ ಏನೋ ಅವ್ರಿಗೆ ಯಾರಿಗೋ ಫೇವರ್ ಮಾಡೋಕ್ಕೆ ನಾನು ಇಲ್ಲಿ ಬಂದಿಲ್ಲ. ನಾನು ನಿಯತ್ತ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ನಾನು ಯಾರೋ ಬೇರೆಯವ್ರ ಮನೆ ಇದನ್ನು ಮಾಡೋಕ್ಕೆ ಬಂದಿಲ್ಲ ಇಲ್ಲಿ. ನನ್ನ ಏನಾಯಿತು, ನಂದಿದು ಕರೆಕ್ಟ್ ಸಿನಿಮಾ ಮಾಡಬೇಕು, ಜನಕ್ಕೆ ಇಷ್ಟ ಆಗುತ್ತಾ ಈ ಸಿನಿಮಾ, ಈ ಸ್ಕ್ರಿಪ್ಟ್ ನನಗಿಷ್ಟ ಆದರೆ ಓಕೆ, ನಾನು ಅದಕ್ಕೆ ಜಸ್ಟಿಸ್ ತುಂಬೋದು, ಅದನ್ನು ನಾನು ರೀಚ್ ಮಾಡಿಸ್ಬೋದು. ವಾಟ್ ಯು ಸಿ ಇನ್ ಸ್ಕ್ರಿಪ್ಟ್ ನಿರಂಜನ್ ಆಸ್ ಆನ್ ಟುಡೇ? ಐ ಪ್ರಿಫರ್ ಸೆನ್ಸಿಬಲ್ ಸ್ಕ್ರಿಪ್ಟ್ಸ್, ಅಂದರೆ ರಿಯಲಿಸ್ಟಿಕ್ ಸೆನ್ಸಿಬಲ್ ಸ್ಕ್ರಿಪ್ಟ್ಸ್. ಏನೋ ಔಟ್ ಆಫ್ ದ ಏನೋ ಸಿ ಜಿ ಬಂದಿದೆ ಅಂತ ಏನೇನೋ ಮಾಡೋದಕ್ಕೆಲ್ಲ ಹೋಗ್ಬಾರ್ದು ನಾವು. ಏನು ವಾಟ್ ಈಸ್ ದ ನೀಡ್ ಆಫ್ ದಿ ಆರ್? ಎಂಟರ್ಟೈನ್ಮೆಂಟ್ ಜೊತೆಗೆ ನೀಡ್ ಆಫ್ ದ ಆರ್ ಮೆಸೇಜ್. ಏನು ಮೆಸೇಜ್ ಕೊಡ್ತೀರಾ ನೀವು? ವಾಟ್ ಆರ್ ಯು ಟ್ರೈಂಗ್ ಟು ಸೇ? ಒಂದಷ್ಟು ಗುಡ್ ಡೈಲಾಗ್, ಒಂದಷ್ಟು ಫನ್ ಆಸ್ಪೆಕ್ಟ್ಸ್, ಒಂದಷ್ಟು ಡಾನ್ಸಸ್, ಆ್ಯಕ್ಷನ್. ಸಿನಿಮಾದಲ್ಲಿ ಯು ವಾಂಟ್ ಅ ಮೆಸೇಜ್ ಇರುತ್ತೆ. ದಟ್ಸ್ ಅ ಪಾರ್ಟ್ ಆಫ್ ದ ಸಿನಿಮಾ. ಒಂದು ಯಾಕಂದರೆ ಇಟ್ಸ್ ಅ ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲ, ಇಟ್ಸ್ ಅ ಬಿಗ್ ಮೀಡಿಯಾ, ಸೊ ಐ ವಿಲ್ ಹ್ಯಾವ್ ಸರ್ಟನ್ ರೆಸ್ಪಾನ್ಸಿಬಿಲಿಟೀಸ್ ವೆನ್ ಐಮ್ ದೇರ್. ಅದ್ರ ಜೊತೆಗೆ ಓಕೆ, ನಾನು ಎಂಟರ್ಟೈನ್ಮೆಂಟಲ್ಲಿ ಏನು ಕೊಡಬೇಕು? ಫನ್, ಡಾನ್ಸ್, ಫೈಟ್ಸ್, ಅದೆಲ್ಲನೂ ಟಾಪ್ ಲೆವೆಲಲ್ಲಿ ಇರಬೇಕು. ದಟ್ ಈಸ್ ವಾಟ್ ಐ ಲುಕ್ ಫಾರ್ವರ್ಡ್ ಟು. ಸೊ ಇದಿಷ್ಟೆಲ್ಲ ತುಂಬ ಇರುತ್ತೆ ಸ್ಕ್ರಿಪ್ಟಲ್ಲಿ. ನನಗೊಂದು ಥ್ರಿಲ್ಲಿಂಗ್ ಅನ್ನಿಸ್ಬೇಕು ಆ್ಯಸ್ ಅ ಪರ್ಫಾರ್ಮರ್. ನನಗೆ ಈ ಕ್ಯಾರೆಕ್ಟರ್ನ ಮಾಡಿದ್ರೆ ಚೆನ್ನಾಗಿರುತ್ತಪ್ಪ, ನನಗೇನೋ ಒಂದು ಜೋಶ್ ಕೊಡ್ತಾ ಇದೆ, ಇದನ್ನು ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ಬೋದು ಅನ್ನೋದೊಂದು ಅನ್ನಿಸ್ಬೇಕು ನನಗೆ. ಅದು ಅನ್ನಿಸ್ಲಿಲ್ಲ ಅಂದ್ರೆ ನಾನು ಒಪ್ಕೊಳ್ಳಲ್ಲ. ಇದು ನಿಮ್ಗೆ ತುಂಬ ಜನ ಕೇಳಿರ್ತಾರೆ, ಅದನ್ನು ಹೇಗೆ ಹ್ಯಾಂಡಲ್ ಮಾಡಿದ್ದೀರಾ? ಉಪ್ಪಿ ಸರ್ ಯಾಕೆ ನಿಮಗೆ ಡೈರೆಕ್ಟ್ ಮಾಡಿಲ್ಲ? ಏನೋ ಗೊತ್ತಿಲ್ಲ, ಅದು ಅವ್ರಿಗೆ ಆ ಥರ ಒಂದು ಕಾನ್ಸೆಪ್ಟ್ ಸ್ಕ್ರಿಪ್ಟ್ ಅವ್ರಿಗೂ ಬರಬೇಕು. ಆ್ಯಂಡ್ ಅವ್ರ ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡೋಷ್ಟು ನಾನು ಗ್ರೋತ್ ಆಗಬೇಕು ಫಸ್ಟು. ಅಂದರೆ ಐ ಶುಡ್ ಬಿ ಎಕ್ಸ್ಪೀರಿಯನ್ಸ್ಡ್, ಏನೋ ಐ ಶುಡ್ ಫಸ್ಟ್ ಆಫ್ ಆಲ್ ನಾನು ನಿರಂಜನ್ ಅಂತ ಫಸ್ಟ್ ನಾನು ರೆಕಗ್ನೈಸ್ ಆದರೆ ದೆನ್ ಉಪೇಂದ್ರ ಅವ್ರ ಡೈರೆಕ್ಷನಲ್ಲಿ ನಿರಂಜನ್ ಬರ್ತಾ ಇದ್ದಾನೆ ಅನ್ನೋದೊಂದು ಚೆನ್ನಾಗಿರುತ್ತೆ ಮಾತು. ನಾನು ರೆಕಗ್ನೈಸೇ ಆಗದೆ ಅವ್ರನ್ನ ಡೈರೆಕ್ಟಾಗಿ ಲಾಂಚ್ ಮಾಡಿದ್ರೆ ನಾನು ಅಗೇನ್ ಐಲ್ ಬಿ ಅನ್ ಎ ಪಾಕೆಟ್. ಸೇಮ್ ಎಲ್ಲರೂ ಹಂಗೆ ಮಾತಾಡ್ತಾರೆ, ಅವ್ನಿಗೇನಪ್ಪ ಚಿಕ್ಕಪ್ಪ ಇದ್ದಾರೆ ಡೈರೆಕ್ಟ್ ಮಾಡ್ತಾರೆ, ಆ ಮಾತು ಬಂದರೆ ನನ್ನ ಎಫರ್ಟ್ಸ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ. ನಾನು ಅಷ್ಟು ಕಷ್ಟಪಟ್ಟಿರ್ತೀನಿ, ಇಷ್ಟು ವರ್ಷ ಸ್ಟ್ರಗಲ್ ಮಾಡಿರ್ತೀನಿ, ಅದು ಯಾರಿಗೂ ಕಾಣಿಸಿರಲ್ಲ. ಡೈರೆಕ್ಟಾಗಿಲ್ಲ, ನನಗೆ ಏನೋ ಲಾಂಚ್ ಪ್ಯಾಡ್ ಸಿಕ್ತು ಅಂದ ಕೂಡಲೇ ಎಲ್ಲರೂ ಬೇರೆ ಥರನೇ ಮಾತಾಡ್ತಾರೆ. ಬಟ್ ಇಲ್ಲ, ಅದಕ್ಕೆ ಅದು ಒಂದು ಟೈಮ್ ಬರುತ್ತೆ, ಅದಕ್ಕೂ ಒಂದು ಕಾಲ ಬರುತ್ತೆ, ಆ ಕಾಂಬಿನೇಷನ್ಗೂ ಜನ ಕಾಯ್ತಾರೆ. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ನಾವು ಪೇಷನ್ಸ್ ಆಗಿದ್ದು ನಮ್ಮ ಕೆಲಸದಲ್ಲಿ ನಾವು ಪ್ರೂವ್ ಮಾಡಿಕೊಂಡು ಆ ದಿನ ಬರುತ್ತೆ 100% ವೆರಿ ಸೂನ್. ನೈಸ್. ಒನ್ ರೋಲ್ ಯು ವಿಶ್ ಯು ಹ್ಯಾಡ್ ಡನ್? ನನ್ನ ಮೈಂಡಲ್ಲಿ ಒಂದು ರೋಲ್ ನಾನು ಮಾಡಬೇಕು ಅನ್ನೋದು ನಾನು ಕ್ಯಾರೆಕ್ಟ್ರು. ಅದು ಯಾವಾಗ ಚಿಕ್ಕಪ್ಪಂದು ನಾನು ಅನ್ನೋದಿದೆಯಲ್ಲ, ದಟ್ ಈಗೋ ಕ್ಯಾರೆಕ್ಟರ್, ಏನೋ ಐ ವಾಂಟ್ ಟು ಡು ವಾಟ್ ಎವರ್ ದ ಫಕ್ ಐ ವಾಂಟ್, ಆ ಥರದೊಂದು ಕ್ಯಾರೆಕ್ಟರು. ಇನ್ನೊಂದು ರೀಸೆಂಟ್ಲಿ ಐ ಥಿಂಕ್ ಐ ಸಾ ಮೈ ಸೆಲ್ಫ್ ಇನ್ ಸಯಾರ, ಆ ಸಿನಿಮಾ. ಐ ವಾಂಟ್ ಟು ಡೂ ಸಮಥಿಂಗ್ ಲೈಕ್ ದಟ್. ಹೀರೋಸ್ ರೋಲ್. ನಾನು ತುಂಬ ಈ ರಿಸೆಂಬಲ್ಡ್ ದ ಲುಕ್ಸ್ ಆ್ಯಂಡ್ ಎವ್ರಿಥಿಂಗ್. ನನಗೊಂದು ಸ್ವಲ್ಪ ಅನ್ನಿಸ್ತು. ತುಂಬ ಜನ ಬೇರೆ ನಂಗೆ ಫೋನ್ ಮಾಡಿ ಹೇಳಿದ್ರು, ಸರ್ ನೀವು ಈ ಥರದೊಂದು ಮಾಡಿರೋ ಚೆನ್ನಾಗಿರೋದು ಸರ್ ಕನ್ನಡಕ್ಕೆ ಅಂತ. ಅದೊಂದು ಅನ್ನಿಸ್ತು, ಇಲ್ಲ ಆ ಥರದೊಂದು ಬ್ಯೂಟಿಫುಲ್ ಒಂದು ಲವ್ ಸ್ಟೋರಿ ಮಾಡಬೇಕು ಆ ಥರದೊಂದು ಅಂತ. ಆ್ಯಂಡ್ ಐ ಲೈಕ್ ಅರ್ಜುನ್ ರೆಡ್ಡಿಸ್ ಕ್ಯಾರೆಕ್ಟರ್ ಆಲ್ಸೋ, ಒಂದು ಕಂಪ್ಲೀಟ್ ಮಾಸ್ ಕಮರ್ಷಿಯಲ್ ಆ ಥರದೊಂದು ಮಾಡಬೇಕು ಅಂತ. ಮತ್ತು ಮುಂದೆ ಗಿರೆಕ್ಷನ್ನು ಇಲ್ಲ, ಐಡಿಯಾಲಜಿ ಇದೆ, ಕತೆ ವರ್ಕ್ ಮಾಡಬೇಕು. ಅದೇ ನನ್ನ ಲೈಫಿಗೆ ಒಂದು ಡೈರೆಕ್ಷನ್ ಜನ ಕೊಡಲಿ, ಆಮೇಲೆ ಡೈರೆಕ್ಷನ್ ನಾನು ಮಾಡ್ತೀನಿ. ಯು ಆರ್ ಅನ್ ಅಮೇಝಿಂಗ್ ಸ್ಪಾಂಟೇನಿಯಸ್ ಸ್ಪೀಕರ್. ನಾನು ನೋಡ್ದಂಗೆ ಪಟ್ ಅಂತ. ನೀವು ರೈಟಿಂಗಲ್ಲೂ ಇದ್ರಿ ಅನ್ಸತ್ತಾ? ಅಥವಾ ರೈಟಿಂಗ್ ಅಂದರೆ ಐ ಟೈಪ್ ಡೌನ್ ಥಿಂಗ್ಸ್, ಬಟ್ ಐ ಥಿಂಕ್ ನಮ್ಮ ಫ್ಯಾಮಿಲಿ ಜೀನ್ಸಲ್ಲಿ ಬಂದಿದೆ ಅದು. ಅಲ್ಲಲ್ಲೇ ಅದು ಬರ್ತಾ ಇರತ್ತೆ. ಅಮೇಝಿಂಗ್ ನಿರಂಜನ್, ಕೀಪ್ ಗೋಯಿಂಗ್. ನಿಮ್ಮ ಒಳ್ಳೆತನ ಜೊತೆಗೆ ನಿಮ್ಮ ತನನ ಉಳಿಸ್ಕೊಳ್ಳೋಕ್ಕೆ ನಿಮ್ಗೆ ಸಿಗುವಂಥ ಎಲ್ಲ ದಾರಿ ನಿಮ್ಮನ್ನೆಲ್ಲ ಒಳ್ಳೆಯದನ್ನೇ ಆಚೆಗೆ ತರಲಿ. ಅದ್ರ ಮೂಲಕ ನಿಮಗೆ ತೃಪ್ತಿ, ಸಂತೋಷ ಮತ್ತು ನಿಮ್ಗೆ ಏನು ಬೇಕಂತ ಅಂದ್ಕೊಂಡಿದ್ದೀರೋ, ಯುವರ್ ಡೆಫಿನೇಷನ್ ಆಫ್ ಸಕ್ಸಸ್, failure, so whatever it is, may those labels guide you, protect you and keep you happy. Yes, thank you so much Rashmira, thank you. I had a wonderful time today. So guys, that's Niranjan, the real life character as on 2025. ಇಲ್ಲಿವರೆಗೂ ಲೈಫನ್ನು ಹೇಗೆ ನೋಡಿದ್ದಾರೆ, ಯಾಕೆ ಕೆಲವು ರೀತಿ ನೋಡಿದ್ದಾರೆ, ಅದಕ್ಕೆ ಹಿಂದೆ ಇರುವ ಇನ್ಫ್ಲುಯೆನ್ಸಸ್ ಏನು, ಆಲೋಚನೆಗಳು, ಕನ್ಫ್ಯೂಷನ್ಸ್ಗಳನ್ನು ಹ್ಯಾಂಡಲ್ ಮಾಡಿರೋದಾಗಿರಲಿ, ಡೆಫಿನೇಷನ್ ಆಫ್ ಸಕ್ಸಸ್, ಫೇಲ್ಯೂರ್, A to Z ಎಲ್ಲ ಮನುಷ್ಯನಿಗೆ ಮ್ಯಾಟ್ರ್ ಆಗೋ ಎಲ್ಲ ವಿಚಾರಗಳನ್ನು ಆಚೆಗೆ ಹಾಕಿದ್ದಾರೆ. ಕೋರ್ಸ್ ಲೈಫಲ್ಲಿ ಏನೇ ಕಳ್ಕೊಂಡ್ರು ಕುತೂಹಲನ ಕಳ್ಕೊಬೇಡಿ, ಪ್ರಶ್ನೆ ಮಾಡ್ತಾಯಿರಿ, ಹೊಸತನದ ಹಿಂದೆ ಚೇಸ್ ಮಾಡ್ತಾಯಿರಿ, ಒಳ್ಳೊಳ್ಳೆಯದು ಹಳೇದನ್ನು ಯಾವುದನ್ನು ಮರಿಬೇಡಿ. ಆ್ಯಂಡ್ ಅಫ್ಕೋರ್ಸ್ ಹಳೆ ಎಪಿಸೋಡ್ಸ್ಗಳನ್ನು ನೋಡಿ ಆ್ಯಂಡ್ ಕಂಟಿನ್ಯೂ ಟು ಗ್ರೋ ವಿತ್ ಜಸ್ಟ್ ಕ್ಯೂರಿಯಸ್ ಕನ್ನಡ. ನಾನು ನಿಮ್ಮ ರ್ಯಾಪರ್ ರಾಶ್ಮಿ, ಸೈನಿಂಗ್ ಔಟ್.